ಶಾಂತಿ, ಏ ಶಾಂತಿ, ಎಲ್ಲೋಗಿದ್ಯಾ? ಎಲ್ಲೂ ಇಲ್ಲ ಅತ್ತೆಯವರೇ, ಹಿಂದ್ಗಡೆ ಪಾತ್ರೆ ತೊಳಿತಾ ಇದ್ದೀನಿ. ಹೌದಾ, ನಾನು ಎಲ್ಲೋದ್ಲಿ ಹುಡುಗಿ ಬೆಳಗ್ಗೆ ಬೆಳಗ್ಗೆನೆ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ಅತ್ತೆನೂ ಕಾಣ್ತಾ ಇಲ್ಲ. ಹೌದಾ, ನಾನು ಪಾತ್ರೆ ತೊಳೆಯಕ್ ಬಂದೆ, ಗೊತ್ತಿಲ್ಲ ಅತ್ತೆಯವರೇ. ಅಲ್ಲಮ್ಮ ಹುಡುಗಿ, ಈ ಚಳಿ ಪಾತ್ರೆ ತೊಳೆಯೋ ಬದಲು ಒಳಗಿರೋ ಕೆಲಸ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬಿಸಿಲು ಬಂದ್ಮೇಲೆ ಪಾತ್ರೆ ತೊಳಿಬೋದಲ್ಲ. ಇಲ್ಲ ಅತ್ತೆಯವರೇ, ಯಾಕಂದ್ರೆ ಅಡುಗೆ ಮಾಡಕ್ಕೆ ಪಾತ್ರೆ ಬೇಕು, ನಾಷ್ಟ ಮಾಡಕ್ಕೆ ಪಾತ್ರೆ ಬೇಕಲ್ವಾ, ಅದಕ್ಕೋಸ್ಕರ ಈಗ ತೊಳೆದಿಟ್ಬಿಡ್ತೀನಿ. ಆ ಪಾತ್ರೆನೂ ಜಾಸ್ತಿ ಇಟ್ಕೊಂಡಿಲ್ವಾ ನಿಮ್ಮ ಅತ್ತೆ? ಇಲ್ಲ ಅತ್ತೆಯವರೇ, ಎಷ್ಟು ಬೇಕಷ್ಟು, ಇನ್ನು ಬಾಕಿ ಎಲ್ಲ ಕಟ್ಟಿಟ್ಬಿಟ್ಟಿದ್ದಾರೆ, ಯಾಕೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ, ನಿಮ್ಮ ಅತ್ತೆಗೊಂಥರ, ಈ ಪಾತ್ರೆಗಳನ್ನ ತೊಳೆದು ಮತ್ತೆ ಅಡುಗೆ ಮಾಡಿ ಬೆಳಗ್ಗೆನೆ ತೊಳೆಯಕ್ಕೆ ಕೂತ್ಕೋತಿಯಲ್ಲ. ಹೋಗ್ಲಿ, ಎಲ್ಲೋದ್ಲಿ ಜೈಮ್ಮ? ಈ ಜೈ ಇಷ್ಟು ಬೇಗ ಎದ್ದೇಳೋದಲ್ಲ. ಹೌದು ಅತ್ತೆಯವರೇ, ಅತ್ತೆಯವ್ರು ಇಷ್ಟು ಬೇಗ ಎದ್ದೊಳೋದೇ ಇಲ್ಲ. ಎಲ್ಲೋಗಿರ್ಬೇಕು? ಎಲ್ಲೋ ಹೋಗಿರ್ತಾಳೆ, ಇನ್ನೆಲ್ಲೋ ಹೋಗಿರ್ತಾಳೆ, ಇಲ್ಲೆಲ್ಲೋ ಹೋಗಿರ್ತಾಳೆ. ಬರ್ತಾಳೆ, ಬಂದು ಅದು ಇದು ಅಂತ ಸ್ಟಾರ್ಟ್ ಮಾಡ್ತಾಳೆ. ಚಳಿಲಿ ಬೇಗ ಬೇಗ ತೊಳ್ಕೊಂಡು ಬರೋದೇ ಬಿಟ್ಟು ಇಲ್ಲೇ ಕುತ್ಕೊಂಡಿದ್ಯಲ್ಲ. ಕಾಪಿ ಒಲೆ ಹಸಿದ್ಯಾ? ಅತ್ತೆಯವರೇ, ಅದು ಒಲೆ ಹಸಿಲ್ಲ. ಈ ಪಾತ್ರೆಗಳೆಲ್ಲ ತೊಳೆದು ನೀವೆಲ್ಲ ಎದ್ದೋಳೋದು ಲೇಟ್ ಅಂದ್ಕೊಂಡೆ. ಈ ಪಾತ್ರೆಗಳೆಲ್ಲ ತೊಳೆದು ನಾನು ಇಕ್ತೀನಿ. ಹೋಗ್ಲಿ, ಟೀ ಪುಡಿ ತರಿಸ್ತಾ? ಹಾಂ, ಮಾವನವ್ರು ತಂದಿದ್ದಾರೆ, ಅಲ್ಲಿ ಸೈಡಲ್ಲೇ ಇಟ್ಟಿದ್ದೀನಿ. ಈ ಪಾತ್ರೆಗಳು ತೊಳೆದ್ಬಿಟ್ಟು ಮಾಡ್ಕೊಡ್ತೀನಿ. ಕೊಡು, ನಾನು ಉಜ್ಕೊಡ್ತೀನಿ, ಬೇಗ ಬೇಗ ನೀನು ತೊಳ್ಕೊ. ಅಯ್ಯೋ ಬೇಡ ಬೇಡ ಅತ್ತೆಯವರೇ, ಈ ಚಳಿಲಿ ನೀವು ಯಾಕೆ ಕೈ ಹಾಕ್ತೀರಾ? ಅಯ್ಯೋ ತುಂಬ ತಣ್ಣಗಿದೆ ನೀರು. ಹೌದಾ? ಬೆಳಗ್ಗೆನೇ ಅಲ್ವಾ, ನೀರು ತುಂಬ ತಣ್ಣಗಿರ್ತದೆ, ಪಾತ್ರೆ ತೊಳೆಕೆ ಆಗೋದಿಲ್ಲ. ನೀನು ಹೆಂಗೆ ತೊಳಿತಾ ಇದೆಯಾ? ಬಿಸಿಲು ಬಂದ್ಮೇಲೆ ತೊಳಿ ಅಂದರೆ ಪಾತ್ರೆಗಳಿಲ್ಲ ಅಂತೀಯಾ? ನಿಮ್ಮ ಮತ್ತೆ ಎಲ್ಲ ಕಟ್ಟಿಟ್ಟಿದ್ದಾರೆ. ತೆಗೆಸ್ತೀನಿ ಇರೋ ಪಾತ್ರೆ, ಅವ್ಳು ಬಂದಮೇಲೆ ಎಲ್ಲ ಪಾತ್ರೆ ಸ್ವಲ್ಪ ತೆಗೆದಿಡು ಕೆಳಗೆ. ನಾನೆಲ್ಲ ಅಡುಗೆ ರೂಮ್ ಎಲ್ಲ ಸರಿ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಹಿಡಿಯತ್ತೆ, ಯಾಕಂದ್ರೆ ಇಷ್ಟೇ ಪಾತ್ರೆ ಇರೋದ್ರಿಂದ ಆಗಾಗ ತೊಳಿಬೇಕು. ಇನ್ನು ಅದು ಬಂದ್ಬಿಟ್ರೆ ಎಲ್ಲ ಎಳ್ದು ಹಾಕ್ತಾ ಇರ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ, ನನಗೆ ಕಷ್ಟ. ಬೇಡ, ಇಷ್ಟೇ ಸಾಕು. ಅದು ಸರಿನೇ, ನಿಮ್ಮ ಮತ್ತೆ ಮಾಡೋ ಕೆಲಸನೇ ಹಂಗೆ. ಜಾಸ್ತಿ ತೆಗೆದಿದ್ದಾಳೆ ಅಂತ ಇನ್ನೂ 4-5 ಪಾತ್ರೆಗಳು ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ನಿನಗೆ. ಏನಪ್ಪ, ನಾನು ಹೇಳ್ತಾ ಇದ್ಲು ಇನ್ನೂ ಸ್ವಲ್ಪ ಸೌದೆ ತರಬೇಕು, ಇವಾಗಲೇ ಓಡ್ಬಿಟ್ಲಾ ಸೌದೆ ತರಕ್ಕೆ? ಏನಾದರೂ? ಹಾಂ, ಗೊತ್ತಿಲ್ಲ ಅತ್ತೆಯವರೇ, ನಾನು ಈಗಷ್ಟೇ ಎದ್ದು ಪಾತ್ರೆ ತೊಗೊಂಡು ಈ ಕಡೆ ಬಂದೆ. ಅಷ್ಟೊತ್ತಿಗೆ ನೀವು ಕರಿತಾ ಇದ್ರಿ. ಇನ್ನೇನು ತೊಳೆದಾಯ್ತು, ಇನ್ನು 4-5 ಪಾತ್ರೆ ಇದಷ್ಟೇ. ಏನೋ ಎಲ್ಲೋಗಿದ್ದಾಳೋ ಏನೋ, ಬರ್ತಾಳೆ ತಗೋ. ಅವಳೇ ಬರೋಂಗೆ ಕಾಣ್ತಾ ಇದೆ ಅಲ್ಲಿ. ಬರ್ತಾ ಇದ್ದಾಳೆ ನೋಡಲಿ. ಹೌದತ್ತೇವ್ರೆ, ಬರ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದ್ದಾರೆ ಇವರು? ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗಿದ್ರು ಇವರು? ಎಲ್ಲಿಗೆ ಹೋಗಿರ್ತಾಳೆ, ಬರಲಿ ಕೇಳ್ತೀನಿ ಇರು. ಅಯ್ಯಯ್ಯೋ, ಬೆಳಗ್ಗೆ ಮೀಟಿಂಗ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಇಬ್ರು. ಏನು ಸೊಸೆ, ನನ್ನ ಸೊಸೆ ಏನು ಮಾಡಿದ್ದಾಳೆ? ನಮ್ಮ ಅಕ್ಕನ ಬುಟ್ಟಿಗೆ ಹಾಕೋಬಿಟ್ಟಿದ್ದಾಳ. ಒಂದು ಅರ್ಥ ಆಯ್ತಲ್ಲ. ಹೋಗಿ ಬಂದು ಅವಳ ಹತ್ರನೇ ಹೋಯ್ತಾ ಇರ್ತದೆ, ಹೋಗಿ ಬಂದು ಅವಳ ಹತ್ರ ಈ ಥರ ಇತ್ತೆ. ನಮ್ಮ ಅಕ್ಕ ಏನೋ ಆಗ್ಬಿಟ್ಟಿದೆ, ಸರಿಯಾಗಿ ಸೊಸೆ ಮಾಟ ಮಾತ್ರ ಮಾಡಿಬಿಟ್ಟಿದ್ದಾಳೆ. ಇಲ್ಲ ನನ್ನ ಸೊಸೆನೇ ಏನಾದರೂ ಮಾಡಿರ್ಬೇಕಾ, ಹೇಳ್ಕೊಟ್ಟಿರ್ಬೇಕಾ? ಏ ಜೈ, ಏನೇ ಅಲ್ಲೇ ನಿಂತ್ಕೊಂಡೆ ಬಾ. ಇದೊಂದು ಅಕ್ಕಪ್ಪ. ಏನಕ್ಕ? ಎಲ್ಲೋಗಿದೆ ಇಷ್ಟು ಬೆಳಗ್ಗೆನೆ? ಅದು ಕೂಡ ಬೇಗ ಹೋಗ್ಬಿಟ್ಟಿದ್ಯಾ? ಅಯ್ಯೋ, ಅದು ವಾಕಿಂಗ್ ಮಾಡೋಣ ಅಂತ ಹೋಗಿದ್ದೆ, ವಾಕಿಂಗ್ ಮಾಡ್ಕೊಬರಕ್ಕೆ ಹೋಗಿದ್ದೆ. ವಾಕಿಂಗಾ? ಏನು ದಪ್ಪ ಇದೆ ಅಂತ ವಾಕಿಂಗ್ ಮಾಡಕ್ಕೆ ಹೋಗಿದೆ? ದಪ್ಪ ಪ್ರಶ್ನೆ ಅಲ್ಲಕ್ಕ, ಹೆಲ್ತ್ ಆಗಿರ್ಬೇಕು ಅಂತ, ಅದೇನೋ ಅಂತಾರಲ್ಲ, ಬಾಡಿ ಫಿಟ್ ಆಗಿರ್ಬೇಕು ಅಂತ, ಅದಕ್ಕೆ. ಏನಪ್ಪ ಇವಳು ವಾಕಿಂಗ್ ಮಾಡಕ್ ಹೋಗಿದ್ಲಾ? ಯಾವ ಜನ್ಮದಲ್ಲಿ ವಾಕಿಂಗ್ ಮಾಡಿದಾಳೆ ಅಂತ ವಾಕಿಂಗ್ ಮಾಡಕ್ ಹೋಗ್ತಾಳಂತೆ. ವಾಕಿಂಗ್ ಅಂದ್ರೇನೆ ಗೊತ್ತಿಲ್ಲ ಅವಳಿಗೆ. ಮತ್ತೆ ಎಲ್ಲೋಗಿದ್ಲು ಜೈ ವಾಕಿಂಗ್ ಅಂತಾಳೆ? ಎಲ್ಲೋಗಿರ್ತಾಳೆ, ಆ ಪ್ರೇಮಿ ಮನೇಲಿ ಕುತ್ಕೊಂಡು ಅಡ್ಡೆ ಹೊಡಿತಾ ಇದ್ಲು. ಬೆಳಗ್ಗೆನೆ ಎದ್ದೋಗಿದ್ಲ. ನಾನು ನೋಡಿದೆ, ಯಾಕೆ ಬೆಳಗ್ಗೆನೆ ಹೋಗ್ತಾ ಇದ್ದಾಳೆ ಎಲ್ಲೋ ವಾಕಿಂಗ್ ಮಾಡೋದಿಗೆ. ನಾನಾದ್ರೆ ಹಂಗೆ ಸುತ್ತಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬರ್ತೀನಪ್ಪ. ಹಂಗೆ ನೋಡ್ತೀನಿ, ಇವಳು ಪ್ರೇಮಿ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾಳೆ. ಪ್ರೇಮಿ ಮನೆಗ? ಬೆಳಗ್ಗೆ ಬೆಳಗ್ಗೆ ಪ್ರೇಮಿ ಮನೆಗೆ ಹೋಗಿದ್ಯಾ ಜೈ? ನೆನ್ನೆ ಅಂತಾನೆ ಪ್ರೇಮಿ ಬಂದಿದ್ಲು, ಬಂದು 1-2 ನಿಮಿಷ ಮಾತಾಡಿದ್ಲು, ಓಡೋಗ್ಬಿಡ್ಲಪ್ಪ. ನೀನು ಕೇಳಿದ್ರ ಅವರು? ನೀನು ಕೇಳಿದ್ರ, ನಾನು ಕೇಳಿದ್ರ? ನೀನು ಯಾಕೆ ಬಂದಿಲ್ಲಿ ಅಳ್ಳಾಡಿಸ್ತಾ ಇದೆಯಾ ಕಡ್ಡಿನ? ಒದ್ದ ಅಂದ್ರೆ ನೋಡು, ಬಿದ್ದಿರ್ಬೇಕಲ್ಲಿ. ಸುಮ್ಮನಿರಿ, ಬೆಳಗ್ಗೆನೆ ಜಗಳ ಮಾಡ್ತಿದ್ರಲ್ಲ, ಯಾರಾದರೂ ಕೇಳಿಸ್ಕೊಂಡ್ರೆ ಏನನ್ನಲ್ಲ. ಏನಂತಾರೆ? ನಿನ್ನಂತ ಅನಿಷ್ಟ ಪೀಡೆ ಇದ್ರೆ ಎಲ್ಲ ಜಗಳನೂ ಆಗುತ್ತೆ, ಎಲ್ಲನೂ ಆಗುತ್ತೆ. ಅವಳೇ ಕನಿಷ್ಠ ಪೀಡೆ ಆಗ್ಲಿ. ನೀನು ಈ ಮನೆ ಬಿಟ್ಟು ನೀ ದಾಟಿದ್ರೆ ಈ ಮನೆ ಒಂಥರ ನಿಮ್ದಿಂದ ಇರುತ್ತೆ. ಏ ಜೈ, ಏನಂತ ಮಾತಾಡ್ತಿದ್ದೆ ಬೆಳಗ್ಗೆ? ಮಾತಾಡೋಕ್ಕೂ ಒಂದು ಮಿತಿ ಇಲ್ವಾ? ನೀನೊಬ್ಳು, ಎಲ್ಲಾರ್ದಾಯ್ತು, ಈಗ ನಿಂದೊಬ್ಳುದಾ? ಅಯ್ಯ ಜೈ, ಏನಾಯ್ತು ಈಗ? ಎಲ್ಲರ ಮೇಲೆ ಯಾಕಂಗೆ ಹಾರಾಡ್ತಿದ್ದೆ? ಎಲ್ಲೂ ಹೋಗಿದ್ದೆ? ಬೆಳಗ್ಗೆನೆ ಇಷ್ಟು ಬೇಗ ಎದ್ದೇಳಲ್ಲ ಅಂತ ಕೇಳ್ದೆ ಅಪ್ಪ. ಅದ್ರಲ್ಲೇನಿದೆ, ಪ್ರೇಮಿ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ರೆ ಮುಗ್ದೋಯ್ತಲ್ಲ. ಮುಗ್ದಾಯ್ತು. ನೆನೆ ನೋಡಿದ್ರೆ ಅವಳಿಗೆ ಬೇಜಾರು ಮಾಡಿ ಕಳಿಸಿದ್ಯಾ? ಅದಕ್ಕೆ ಅವಳನ್ನ ಮಾತಾಡ್ಸಕ್ಕೆ ಅಂತ ಬೆಳಗ್ಗೆನೆ ಹೋಗಿದ್ರೆ, ಅವಳು ನೋಡಿದ್ರೆ ಪಾಪ ಅದು ಇದು ಅಂತ ಬೇಜಾರು ಮಾಡ್ಕೊಂಡು ಮಾತಾಡಿದ್ಯಾ ನೀನು ಅವಳಿಗೆ? ಹಂಗೆ ನನಗೂ ಹಂಗೆ ಬೇಜಾರು ಮಾಡ್ತೀಯಾ? ಅಯ್ಯ, ನಿಮಗೆಲ್ಲ ನಾನು ಬೇಜಾರು ಮಾಡೋಣ? ನನಗೇನು ಮಾಡೋ ಕೆಲಸ ಇಲ್ವಾ? ನಾನು ಮಾತಾಡೋದು ಹಿಂಗೆ, ನಾನೇ ಬೇಜಾರು ಮಾಡಲಿ? ಅವಳಿಗೇನು ಬೇಜಾರು ಮಾಡಿ? ನಾನು ಬಂದಿದ್ಲು, ಕೂತ್ಲು, ಯಾವಾಗ ಹೋಗೋದು ಅಂತ ಕೇಳಿದ್ರು, ಅದಕ್ಕೆ 1-2 ಮಾತು ಹೇಳಿದೆ ಅಷ್ಟೇ. ಅವಳಿಗಿಂತ ಬೇಜಾರು ಮಾಡಿದೆ ಅಂತ ನಾನು ಏನು ಅಂದಿಲ್ಲ ಅವಳಿಗೆ. ಏನಾದ್ರು ಬೈದ ಅಂತ? ಇಲ್ಲ ಮತ್ತೆ. ಈಗೇನು ಗೊತ್ತಿಲ್ಲ ಥರ ನಾಟಕಾಡ್ತೀಯಾ? ನಾ ಪ್ರೇಮಿ ಮನೆಗೆ ಹೋಗಿದ್ದೆ. ಯಾಕೆ ಅಂದರೆ ನಿಮ್ಗೆ ಯಾಕೆ ಕೇಳಬೇಕು? ನಾನು ಇವಾಗ ಟೌನಿಗೆ ಹೋಗ್ತಾ ಇದ್ದೀನಿ. ಅದೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಟೌನ್ಗೇನೆ ನಾನು ಬರಲೇ ಜೈ? ನೀನು ಬೇಡ, ಯಾರು ಬೇಡ, ನಾನು ಹೋಗ್ತೀನಿ. ಒಬ್ಬಳೇ ಹೋಗ್ತಿದ್ಯಾ? ಒಬ್ಳಾದ್ರೂ ಹೋಗ್ತೀನಿ, 10 ಜನ ಆದ್ರೂ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾಕೆ? ಅಯ್ಯ, ಏನು ಹೇಳೆ, ಯಾರ ಜೊತೆ ಹೋಗ್ತಾ ಇದ್ಯಾ? ಯಾರ ಜೊತೆ ಹೋಗ್ತಾಳೆ ತಗೊಳ್ಳಿ. ಆ ಪ್ರೇಮಿ ಬಿಟ್ರೆ ಇವಳನ್ನ ಮೂಸೋಳು ಯಾರಿದ್ದಾರೆ? ಅವಳಿಗೂ ಇವಳಿಗೂ ಸರಿ ಇದೆ ಜೋಡಿ. ಇನ್ಯಾರು ಇವ್ರನ್ನ ಸೇರಿಸ್ಕೊಳ್ಳಲ್ಲ. ಹೋದ್ರೆ ಅವಳ ಜೊತೆನೇ ಹೋಗ್ಬೋದು. ಹೌದು, ನನಗೆ ಯಾರಿಲ್ಲ. ಆ ಪ್ರೇಮಿ ಬಿಟ್ರೆ ನನಗೆ ಯಾರಿಲ್ಲ. ಈ ಊರಲ್ಲಿರೋ ಬಿಡಾಡಿಗೆಲ್ಲ ಯಾರು ಆಗಲ್ಲ ಅವಳ ಬಿಟ್ರೆ. ಏನಿವಾಗ? ಬೆಳಗ್ಗೆ ನೋಡಿ ಹಿಂಗೆ ಆಡ್ತಾ ಇದ್ದಾಳೆ. ಊರಲ್ಲಿರೋರು ಬಿಡಾಡಿಗಳಲ್ಲ, ನೀವಿಬ್ಬರೇ ಬಿಡಾಡಿಗಳು. ಎಲ್ಲರೂ ಕರೆಕ್ಟ್ ಆಗಿದ್ದಾರೆ. ಆಗ್ಲಿ ತಗೋ. ಅಯ್ಯ ಜೈ, ಏನು ಟೌನಿಗೆ ಹೋಗ್ತಾ ಇದೆಯಾ ಇವಾಗ? ಸ್ವಲ್ಪ ಕೆಲಸ ಇದೆ ಅಕ್ಕ. ಸರಿ, ಹೋಗಿ ಒಂದು ಸ್ವಲ್ಪ ಬರತ್ತಿಗೆ ನನಗೊಂದು ಸ್ವಲ್ಪ ಎಲೆ ತಗೋಬಾ. ಮತ್ತೆ ಅಲ್ಲಿ ನೋಡು, ಸೋಪೇ ಇಲ್ಲ ಅವಳಿಗೆ. ಸೋಪ್ ಪಾತ್ರೆ ತೊಳೆಯಕ್ಕೆ ಇಷ್ಟೇ ಸಣ್ಣ ಸೋಪಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ. ಮನೆ ಸ್ವಲ್ಪ ಸಾಮಾನು ತಗೋಬಾ. ಅದು ಇದು ಟೀ ಪುಡಿ ಮತ್ತೆ ಅದೆಂತೆಂಥದ್ದು ಬೇಕು. ಇರು, ಶಾಂತಿನ ಕೇಳ್ತೀನಿ.
ನಾನು ರೇಷನ್ ತರಕ್ಕೆ ಹೋಗ್ತಾ ಇಲ್ಲ, ಪ್ರೇಮಿ ಜೊತೆ ಕರೆದಿದ್ದಾಳೆ, ಹೋಗ್ತಾ ಇದ್ದೀನಿ. ರೇಷನ್ ಎಲ್ಲ ತರಕಿದ್ದಾರೆ ನೋಡು ಮನೇಲಿ ಜನಗಳು. ಜಯ್ಯೆ ಏನೇ ಒಂದು ಎಲ್ಲರಿಗೂ ತಗೋಬಾ, ಮತ್ತೆ ಟೀ ಪೌಡರ್ ತಗೋಬಾ, ಬೇರೆ ಏನು ತರಬೇಡ. ನೀ ಹೋಯ್ತಿಯಲ್ಲ ಟೌನಿಗೆ ಹೋಗ್ತಾಳಂತ. ಹಾ ಹೋಗ್ಲಿ ಹೋಗ್ಲಿ, ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಅದು ಹೆಂಗೆ ಹೋಗ್ತಾಳೆ ನೋಡ್ತೀನಿ, ಹೋಗ್ಲಿ. ಅಯ್ಯೋ ಗೌರಮ್ಮ, ನಾನು ನೆನ್ನೆ ಟೀ ಪುಡಿ ತಂದಿದ್ದೀನಲ್ಲ, ಸಾಕಲ್ಲ ಅದೇ ಬಿಡು. ಯಾಕೆ ಮತ್ತೆ ಅವಳ ಹತ್ರ ಯಾಕೆ ಭಿಕ್ಷೆ ಬಿಡಬೇಕು? ಅಯ್ಯೋ ಸಂಕ್ರಪ್ಪ, ನಿಂಗೆ ಗೊತ್ತಿಲ್ಲ, ಸುಮ್ಮನೆ ನೀನು ಟೀ ಪುಡಿ ತಂದಿದ್ಯಾ ಒಂದಿಷ್ಟೇ ಇಷ್ಟು, ಅದೊಂದು 2 ದಿವಸಕ್ಕೆ ಆಗುತ್ತೆ. ಇನ್ನೊಂದು 4 ದಿವಸಕ್ಕೆ ನಾನೇನು ಮಾಡಲಿ? ಅದಕ್ಕೆ ಇಲ್ಲೇ ತರಿಸಿಟ್ಕೋತೀನಿ. ಮತ್ತೆ ಎಲ್ಲಾಡ್ಕೆನೂ ಇಲ್ಲ, ಎಲ್ಲಾಡ್ಕೆನೂ ತರಿಸ್ಕೋಬೇಕು. ಅದಕ್ಕೆ ಇವಳ ಹತ್ರ ಹೇಳಿದ್ರೆ ಇವಳು ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಬೆಳಗ್ಗೆ ಬೆಳಗ್ಗೆ ರಾವ್ ಮೆಟ್ಕೊಳ್ಳಂಗೆ ಆಡ್ತಾಳೆ. ನನಗೆಲ್ಲ ರಾವ್ ಮೆಟ್ಕೊಂಡಿರೋದು. ನಿನಗೆ ತಲೆ ಕೆಟ್ಟಿರೋಕೆ ಹಿಂಗೆಲ್ಲ ಆಡ್ತಾ ಇರೋದು. ಗೌರಮ್ಮ, ಇವಳ ಜೊತೆ ಮಾತಾಡ್ಕೊಂಡಿದ್ರೆ ನೀವು ಒಂದು ಕೆಲಸ ಆಗೋದಿಲ್ಲ. ನಡೀರಿ ನಡೀರಿ, ಭಂಗ ಮಾಡೋಗಿ. ಅವನಿಗೆ ಹೋಗೋತ್ತಿಗೂ ಅಡ್ಡ ಬಾಯಿ ಆಗ್ತಾರೆ. ಒಂದು ದಿನನೂ ನಾನು ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ. ಮೊದಲೆಲ್ಲ ನೆಮ್ಮದಿಯಿಂದ ಇದ್ದೆ, ಇವಾಗ ನೆಮ್ಮದಿ ಇಲ್ಲ ಅಂತ ಹೇಳು. ಮೊದಲೆಲ್ಲ ಶಾಂತಿಗೆ ಹಿಂಸೆ ಕೊಟ್ಕೊಂಡು ನೆಮ್ಮದಿಯಾಗಿತ್ತಿಲ್ವಾ? ಆರಾಮಾಗಿ ರಾಣಿ ಥರ ಉಣ್ಕೊಂಡು ತಿನ್ಕೊಂಡು. ಇನ್ನು ಆ ಟೈಮೆಲ್ಲ ಹೋಯ್ತು. ನಿನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇರಬೇಕು. ಇನ್ನೂ ಬಿಡಲ್ಲ ನಾವು. ನಿಮ್ಮ ಅಕ್ಕನೂ ಕೂಡ ಶಾಂತಿ ಸಪ್ಪರಾನೇ ಇದ್ದಾಳೆ. ನಿನ್ಕಂದು ಏನು ಮಾಡೋಕ್ಕಾಗಲ್ಲ ಇನ್ನು. ಹೋಗು ಹೋಗು, ಅದ್ಯಾಕೆ ಬೂದಿ ಕುಂಬಳ ಮುಖ ಮಾಡ್ದಂಗೆ ಮಾಡ್ಕೋತೀಯ? ಹೋಗು, ಆರಾಮಾಗಿ ಹೋಗ್ಬಿಟ್ಟು ಬಾ ಟೌನಿಗೆ. ನೀನು ಏನು ತಂದ್ಕೊಡ್ಬೇಡ. ನನ್ಗೆ ಆಗ್ಬೇಕಾಗಿದ್ದೆ, ನೀನು ಕಾದೆ ಅಂತ ಬಂದಲ್ಲ, ನನ್ಗೆ ಆಗ್ಬೇಕಾಗಿದೆ. ನನಗಂತ ಯಾರಿದ್ದಾರೆ ಬೇವರ್ಸಿ ಹಂಗೆ ಆಗ್ಬಿಟ್ಟಿದ್ದೀನಿ. ನನ್ನ ಸೊಸೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವಳು ನನಗೆ ಮರ್ಯಾದೆ ಕೊಟ್ಟು ಚೆನ್ನಾಗಿರ್ತಿದ್ದೆ, ಅಲ್ಲೇ ಇರ್ತಾ ಇದ್ದೆ. ನಾನು ಬಿಕಾರಿ ಹಂಗೆ ಒಬ್ಬಳೇ ಇರಬೇಕು ಅಂತ ಬಂದರೆ ಚೆನ್ನಾಗಿ ಮರ್ಯಾದೆ ಕೊಡ್ತಾ ಇದೆಯಾ ಬಿಡು. ಇದಕ್ಕಿಂತ ಮರ್ಯಾದೆ ಯಾವ್ದು ಬೇಕು ಹೇಳು? ನಾನು ಕಡ್ದ ಇದಕ್ಕೊಂಥರ ಇದೇ ಬಂದ್ಬಿಟ್ಟು ನಾನು ಕಡ್ದಂತೆ. ಸರಿ ಬಿಡು, ಎಲ್ಲರಿಗೂ ತಾನೆ ಟೀ ಪುಡಿ ಎಲ್ಲರಿಗೂ ತಂದ್ಕೊಡ್ತೀನಿ. ಅದಕ್ಕೆ ಯಾಕೆ ಒಂಥರ ಆಡ್ತೀಯಾ? ಎಷ್ಟೇ ಆದರೂ ಅಕ್ಕಲ್ವಾ? ಮತ್ತೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಕರೆಸ್ಕೊಬಿಟ್ಟು ಈ ಥರ ಮನೇಲಿ ಜಗಳ ಆಡ್ಕೊಂಡು ಆ ಹುಡುಗಿ ಮೇಲೆ, ನಿನ್ನ ಗಂಡನ ಮೇಲೆ, ನನ್ನ ಮೇಲೇನೂ ಮೂಗು ತೋರಿಸ್ತೀಯಾ? ಅದಕ್ಕೇನೆ ನನಗೆ ಬೇಜಾರಾಗೋದಿಲ್ವಾ? ನೀನೇ ಕರೆಸ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಮಾತು ನೋಡು. ನೀನೇ ಕರ್ಸೆ ನಾನು ಬಾ ಅಂತ ಹೇಳ್ದೆ. ಬಸ್ ಎಷ್ಟು ಗಂಟೆಗೆ ಅಂತ ಕೇಳ್ಕೊಂಡೆ. ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳ್ದೆ. ಎಲ್ಲ ನೀನೇ ಮಾಡಿಬಿಟ್ಟು ಇವಾಗ ನನ್ನ ಮೇಲೆ ಕೆತ್ತಾಗ್ತಿದೆ. ಇದಕ್ಕೊಂಥರ ಅಲ್ಲನೇ ಜೈ, ನೀನು ಗೊಣಗ ರೋಗ ಮಾತ್ರ ಯಾಕೆ ಬಿಡೋದಿಲ್ಲ? ನಿನಗೆ ಗುಣಗ್ತಾನೇ ಇರ್ತೀಯಲ್ಲ, ಜೋರಾಗಿ ಮಾತಾಡಕ್ಕೆ ಬಾಯಿ ಇಲ್ವಾ ನಿನಗೆ? ಏನೇ ಇದ್ರು ಮುಂದೆ ಹೇಳು. ಮುಂದೆ ಹೇಳ್ತೀನಿ ತಗೋ. ಎಷ್ಟೊತ್ತೆ ಪಾತ್ರೆ ತೊಳೆದು ಕಾಪಿ ಮಾಡಬೇಕು. ಇಲ್ಲಿ ಪಾತ್ರೆ ತೊಳ್ಕೊಂಡು ಕೂತಿದ್ಯಲ್ಲ ಬೆಳಗ್ಗೆಯಿಂದ, ನಾನು ನೋಡ್ತಾನೆ ಇದ್ದೀನಿ. ನಾಷ್ಟ ಏನು ಮಾಡಬೇಡ, ಎದ್ದ ತಕ್ಷಣ ಪಾತ್ರೆ ಒಂದು ತಗೊಬಂದು ಕೂತ್ಕೊಬಿಡು. ಎಲ್ಲರ ಕಣ್ಣಿಗೆ, ಓದೋರ ಕಣ್ಣಿಗೆ, ಬಂದವ್ರ ಕಣ್ಣಿಗೆಲ್ಲ ಕಾಣಬೇಕಲ್ಲ. ಬೆಳಗ್ಗಿನೇ ಎದ್ದು ಶಾಂತಿ ಪಾಪ ಇಷ್ಟೊಂದು ಪಾತ್ರೆ ಹಾಕೊಂಡು ತೊಳಿತಾ ಇರ್ತಾಳೆ. ಅಯ್ಯೋ ರಾಮ, ಅವ್ರ ಅತ್ತೆ ಆರಾಮಾಗಿ ಬಿದ್ಕೊಂಡಿರ್ತಾಳೆ ಅಂತ ಹೇಳ್ಬೇಕಲ್ಲ. ಅದಕ್ಕೆ ಈ ಬಿಡಾಡಿ ಎಲ್ಲ ಪಾತ್ರೆನೂ ಹಾಕೊಂಡು ಇಲ್ಲಿ ಬಂದು ನಿಂತಿದ್ದಾಳೆ. ನೋಡಿ ಹುಡುಗಿ ಮಾಡ್ತೀನಿ, ಜಾಸ್ತಿನೇ ಮಾತಾಡ್ತಿದ್ದಾಳೆ. ಬಿಟ್ರೆ ಇಷ್ಟು ಬುದ್ಧಿ ಕಲ್ಸಿದ್ರು ಬುದ್ಧಿ ಬರೋದಿಲ್ಲಲ್ಲ ಈ ಬೇವಸಿಗೆಟ್ಟವಳಿಗೆ. ಏ ಜಯ್ಯೆ, ತಡಿಯಕ್ಕ, ನಿನಗೇನು ಗೊತ್ತಾಗೋದಿಲ್ಲ ಇವಳು ಡ್ರಾಮಾಗಳೆಲ್ಲ. ನಿನ್ಗೆ ಗೊತ್ತಾಯ್ತಲ್ಲ, ನಿನಗೆ ಒಳ್ಳೊಳ್ಳೆ ಥರ ನಾಟಕ ಆಡ್ತಿದ್ದಾಳೆ ಅವಳು. ಇಲ್ಲ ಅತ್ತೆಯವ್ರೆ, ಆ ಥರ ನಾನು ಯಾಕೆ ಮಾಡಲಿ? ಬೆಳಗ್ಗೆ ಪಾತ್ರೆ ಬೇಕಲ್ವಾ ಅಡುಗೆ ಮಾಡೋಕ್ಕೆ. ಈ ಕಾಫಿ ಮಾಡಬೇಕಾದ್ರೂ ಈ ತಪ್ಪಲೆ ಬೇಕು, ಅದಕ್ಕೆ ತೊಳೆಯೋಕೆ ಬಂದೆ. ಅದೇ ಆಯ್ತಿರೋದು, ಎಲ್ಲರೂ ನೋಡ್ಬೇಕಲ್ಲ. ಎಷ್ಟು ಉರಿ ಬರ್ತಾಳೆ ಇವಳು. ಇವಳು ನೆನ್ನೆ ಬಿಟ್ಟು ಸಾಕಾಗಿಲ್ಲ. ತಡಿ. ಏನಕ್ಕ ಬೆಳಗ್ಗೆ ಹೊಡಿತಾ ಕೂತಿದ್ದೆ ನನಗೆ? ಅಲ್ಲ, ಎಷ್ಟು ಮಾತಾಡ್ತೀಯ ನೋಡ್ತಾನೇ ಇದ್ದೀನಿ. ಎಷ್ಟು ಹೊಡೆದ್ರು ನಿನ್ನ ನಾಯಿ ಹೊಡೆದ್ರು ಬುದ್ಧಿ ಬಂದಿಲ್ಲ ನಿನಗೆ. ಇನ್ನೇನು ಮಾಡಬೇಕು ಇನ್ನು? ತಡಿಯಕ್ಕ, ಈಗ ನಾನೇನು ಮಾಡಿದೆ? ಏನ್ ಮಾಡ್ದ ನಿನಗೆ ಗೊತ್ತಿಲ್ವಾ? ಯಾಕೆ ನೀನು ಯಾವಾಗಲೂ ಆ ಹುಡುಗಿ ಬಂದು ಬೆಳಗ್ಗೆ ಪಾತ್ರೆ ಇಲ್ಲ ಅಡುಗೆ ಮಾಡಕ್ಕೆ, ಈಗ ತೊಳೆದ್ರೇನೆ ಅಡುಗೆ ಮಾಡಕ್ಕೆ, ತಪ್ಪಲೆ ಕೂಡ ಇಲ್ಲ ಟೀ ಮಾಡಕ್ಕೆ, ಕಾಫಿ ಮಾಡಕ್ಕೆ, ಒಂದೊಂದೇ ತೆಗ್ದಿಟ್ಟಿದ್ಯಲ್ಲ. ಇನ್ನು ಯಾವ್ದ್ರಲ್ಲಿ ಮಾಡ್ಬೇಕು ಅವಳು? ಯಾವ್ದ್ರಲ್ಲಿ ಮಾಡ್ಬೇಕು ಹೇಳು? ಈಗ ತೊಳೆಯೋದೆ ಬಂದ ಏನ್ ಮಾಡ್ಲಿ ಅವಳು? ಪಾತ್ರೆ ಇದೆ. ಎಲ್ಲಿದೆ ನೀನು ಏನಂದ್ಮೇಲೆನಾ? ಎಲ್ಲಾ ಪಾತ್ರೆನೂ ಕಟ್ಟಿ ಮೇಲೆ ಹಾಕ್ಬಿಟ್ಟು ಆ ಹುಡುಗಿ ಪಾತ್ರೆ ತೊಳ್ಕೊಂಡು ಕೂತಿದ್ರೆ ಬೆಳಗ್ಗೆನೆ ಬಂದ್ಬಿಟ್ಟು ಈ ಚಳಿಲಿ ಅವಳ ಕಷ್ಟ ಅವಳಿಗೆ, ಓಡೋರೆಲ್ಲ ನೋಡ್ಲಿ, ಅವಳಿಗೆ ಹೇಳ್ಬೇಕಲ್ಲ ಹಂಗೆ ಹಿಂಗೆ ಅಂತ. ಎಲ್ಲಿಂದ ಮಾತಾಡ್ತೀಯ ನೀನು ಇದೆಲ್ಲ? ನಿನಗೆ ಹೋಗ್ಲಿ ಬಿಡಕ್ಕ, ಏನು ಮಾತಾಡೋದಿಲ್ಲ. ಅಯ್ಯೋ ನಾನೇನೋ ತಪ್ಪಾಗಿ ಮಾತಾಡ್ಬಿಟ್ಟು ಬಿಟ್ಬಿಡಕ್ಕ. ಟೌನ್ಗೆ ಹೋಗ್ತಿದ್ಯಾ? ಹೋಗ್ಬೇಕು ಸುಮ್ಮನೆ. ನಾನು ನೋಡ್ತಾನೇ ಇದ್ದೀನಿ ಅವಾಗಲಿಂದ ವಟ ಅಂತ ಒಂದೇ ಸಮ ಮಾತಾಡ್ತಾ ಇದೆಯಾ? ಆಯ್ತು ಬಿಟ್ಬಿಡಕ್ಕ, ನಾನು ಹೋಗ್ತೀನಿ ಬಿಡಕ್ಕ. ನೀನು ಮಾಡಿರೋ ಕೆಲಸಕ್ಕೆ ನೀನು ಟೌನ್ಗೆ ಹೋಗ್ಬೇಕು. ಇವಾಗ ನೀನೇ ನಾಷ್ಟ ಮಾಡಬೇಕು. ನಾಷ್ಟ ರೆಡಿ ಮಾಡಿಲ್ಲ ಅಂದ್ರೆ ನೀನು ಕೊಲೆನೇ ಮಾಡ್ಬಿಡ್ತೀನಿ ಬಂದು. ನಾನು ನಾಷ್ಟ ಮಾಡ್ಬೇಕಾ? ಇಲ್ಲ, ನಿಮ್ಮ ತಾತನ ನಿಮ್ಮ ಅಜ್ಜಿನ ಎಲ್ಲಾನು ಕರ್ಕೊಂಡು ಬಂದು ಮಾಡಿಸು. ಸರಿ ಆಯ್ತು ಬಿಡಕ್ಕ, ನಾಷ್ಟ ಮಾಡ್ತೀನಿ. ಮಾಡ್ತೀನಲ್ಲ, ಮಾಡಬೇಕು. ಏನು ಮಾಡ್ತೀಯಾ? ಮಾಡಲೇಬೇಕು. ಪಲಾವ್ ಮಾಡಿಡು. ಪಲಾವ್ ಒಂದು ಚಟ್ನಿ ಮಾಡು. ಆಯ್ತಾಯ್ತು. ದಾಟ್ ಇಲ್ಲಿಂದ. ಇಲ್ಲಿ ನಿಂತ ಇನ್ನೊಂದು 4 ಕೊಡ್ತೀನಿ. ಬೆಳಗ್ಗೆ ಸುಮ್ಮನೆ ಇದ್ರೆ ನಾನು ನೋಡ್ತಾನೆ ಇದ್ದೀನಿ. ಅವಳು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಮೊದಲು ಜಾಗ ಖಾಲಿ ಮಾಡ್ತೀನಪ್ಪ. ನೋಡ್ದ ಎಷ್ಟು ಆಟ ಆಡ್ತಾಳೆ ಅಂತ? ಸರಿಯಾಗಿ ಮಾಡ್ತಾ ಇದ್ದೀರಾ ಶಾಂತಕ್ಕ. ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅಲ್ಲ, ನಿನ್ ಕಷ್ಟ ನಿನ್ಗೆ. ಈ ಚಳಿ ಬಂದು ಪಾತ್ರೆ ತೊಳ್ಕೊಂಡು ಇರೋ 4 ಪಾತ್ರೆನ ಅದರಲ್ಲೇ ಅಡುಗೆ ಮಾಡಬೇಕು. ಜನಗಳು ಓಡಾಡ್ಲಿ ಅಂತ ಆಯ್ತು ಮುಂದೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಬೊಗಳ್ತಾಳಲ್ಲ. ನಿನ್ ಕೋಪ ಬರ್ತದ. ನಾನು ನಿಂತ್ಕೊಂಡು ನೋಡ್ತೀನಿ, ತೆಗೆದು ಬಿಡ್ತಾ ಇರ್ತೀನಿ ಆಮೇಲೆ. ಅಯ್ಯೋ ದೇವ್ರೆ, ನಮ್ಮ ಅತ್ತೆ ಯಾವಾಗ ಬುದ್ಧಿ ಕಲಿತಾರೋ ಒಂದು ಗೊತ್ತಿಲ್ಲ ಶಾಂತಕ್ಕ. ನೀವು ಹಿಂಗೆ ಮಾಡ್ತಾನೆ ಇರ್ತೀರಾ, ಅವ್ರು ಬಿಡೋದೇ ಇಲ್ಲ ಅನ್ಸುತ್ತೆ. ಬಿಡ್ತಾಳೆ ನೋಡು, ಬಿಡ್ತಾಳೆ. ಒಂದಲ್ಲ ಒಂದಿನ ಬುದ್ಧಿ ಕಲಿತಾಳೆ. ಸರಿಯಾಗಿ ಮಾಡ್ತಾ ಇರ್ತೀನಲ್ಲ, ಕಲಿತಾಳೆ. ಇವತ್ತೇನೋ ಟೌನ್ಗೆ ಹೋಗ್ತಾಳಂತೆ. ಹೋಗ್ಲಿ ಇವತ್ತು ಸರಿಯಾಗಿ ನಿನ್ನ ಗಂಡನಿಗೂ ಬುದ್ಧಿ ಕಲಿಸ್ತೀನಿ, ನಿಮ್ಮ ಅತ್ತೆಗೂ ಬುದ್ಧಿ ಕಲಿಸ್ತೀನಿ. ಅವನು ಎಲ್ಲೋ ಫೋನಲ್ಲಿ ಮಾತಾಡ್ತಾ ಇದ್ದ ಬೆಳಗ್ಗೆನೆ, ನಾನು ಕೇಳಿಸ್ಕೊಂಡೆ. ಅದಕ್ಕೆ ನೀನು ಹೇಳೋಣ ಅಂತ ಬಂದು ನೋಡಿದ್ರೆ ಇಲ್ಲಿ ಬಾಯ್ ಬಡಿತಾ ಇದ್ದಾಳೆ. ಏನೋ ಇವತ್ತು ಮೀಟ್ ಆಗ್ಬೇಕಂತೆ ಅವ್ರಿಗೆ. ಅದಕ್ಕೆ ನಾನು ಇವತ್ತು ಸರಿ ಮಾಡ್ತೀನಿ ಇಬ್ಬರಿಗೂ. ಮೀಟ್ ಆಗ್ಬೇಕಂತ?
ಅಯ್ಯ ನೀನ್ ಯಾಕೆ ಬೇಜಾರಾಗ್ತೀಯಾ? ನನ್ನ ಬುದ್ಧಿ ಕಳ್ಸಕ್ ನಾನು ಇದೀನಲ್ಲ. ಅವ್ರು ಇಬ್ಬರೇ ಇರ್ತಾರಾ? ನಾನು ಈಗ ಹೋಗಿ ಸರಿಯಾಗಿ ಮಾಡ್ತೀನಿ ನೋಡು. ಇವತ್ತು ನಾನು ಏನೇ ಆದ್ರೂ ಕೆಡ್ಸೇ ಬರೋದು ನೋಡು, ಬ್ರೇಕಪ್ ಮಾಡ್ಸೇ ಬರೋದು. ಆ ಹುಡುಗಿ ಸವಸಕ್ಕೆ ನಿನ್ ಗಂಡ ಯಾವತ್ತು ಹೋಗ್ಬಾರ್ದು, ಆ ಹುಡುಗಿನೂ ನಿನ್ ಗಂಡನ ಸವಸಕ್ಕೆ ಯಾವತ್ತು ಬರ್ಬಾರ್ದು, ಯಾವ ಹುಡುಗಿನೂ ತಲೆ ನೋಡ್ಬಾರ್ದು. ಹಂಗೆ ಮಾಡ್ತೀನಿ ನೋಡು. ಹಾಂ ಶಾಂತಕ್ಕ, ನನಗೆ ಯಾವ ವಿಷಯದಲ್ಲೂ ನನಗೆ ಬೇಜಾರಾಗಲ್ಲ, ಇದೊಂದೇ ವಿಷಯದಲ್ಲಿ ತುಂಬ ಬೇಜಾರಾಗ್ತಾ ಇರುತ್ತೆ. ಸರಿ ಸರಿ, ನೀನೇನು ಬೇಜಾರಾಗ್ಬೇಡ, ನಡಿ ಬೇಗ. ಆಗೋಯ್ತು. ಬಾ ಶಾಂತಿ, ನೋಡು ಏನೋ ಒಂಥರ ತಲೆನೋವು, ಆಗಾಗ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಆಯ್ತಿತ್ತ ಅಂತ. ಇಲ್ಲಿ ಹಾಸ್ಪಿಟ್ಲಿಗೆ ಟೌನ್ಗೆ ಹೋಗ್ಬೇಕಾ? ಅದೇನು ಇಲ್ಲ, ವಿಕ್ಸ್ ಹಚ್ಕೊಳ್ಳಿ ಸಾಕು ಅತ್ತೇವ್ರೆ. ಏನಕ್ಕೆ ಸುಮ್ಮನೆ ಹಾಸ್ಪಿಟ್ಲು ಅದು ಇದು ಅಂತ. ಈ ಚಳಿಗೆ ಅಲ್ವಾ, ಚಳಿಗೆ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ, ಏನೂ ಆಗಲ್ಲ. ಏನ್ ಮಾಡ್ಲಿ, ನಿನ್ನಿಂದ ನಾನು ನೋಡ್ತಾನೆ ಇದ್ದೀನಿ, ಬಿಟ್ಟು 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 ತಲೆ ಬರೋದು. ಏನೋ ತುಂಬಾ ದಿನಿರಲ್ಲ, 2 ನಿಮಿಷ ಅಷ್ಟೇ. ಹೋಗ್ಲಿ ಬಿಡು. ಇಲ್ಲಿ ಚೈ ಇರ್ಲಲ್ಲ ಎಲ್ಲೋದು? ಒಳಗೆ ಹೋದ್ರು, ಒಳಗೆ. ಏನ್ ಮಾಯ ಮಂತ್ರ ಹೇಳ್ತಿದ್ದಾಳೆ ಅವಳು. 5 ನಿಮಿಷ ಇರ್ತಾಳೆ, 5 ನಿಮಿಷ ಕೊಡೋಯ್ತಾಳೆ. ಆಗಿಲ್ಲ ನಿಂದು ಪಾತ್ರೆ ತೊಳ್ದು ಇನ್ನು? ಆಯ್ತಾಯ್ತು, ನಡೀರಿ ಹೋಗೋಣ. ಬಾ, ನಾಷ್ಟ ಏನ್ ಮಾಡೋದು ನೋಡೋಣ. ನಾಷ್ಟ ಅದು ಅತ್ತೆಯವ್ರು ಮಾಡ್ತೀನಿ ಅಂತ ಹೋಗಿದ್ದಾರೆ. ಏನೋ ನಿಮ್ಮ ಅತ್ತೆ ಮಾಡ್ತಾಳಂತ, ಜೈ ಮಾಡ್ತಾಳಂತ. ಮಾಡಿಬಿಡು, ಬುದ್ಧಿ ಬಂತಲ್ಲ ಅಂತೂ ಇಂಥವಳಿಗೆ. ಮಾಡಿಬಿಡು. ಇಷ್ಟೊತ್ತು ಆರಾಡಲು ಮತ್ತೆ ಅದು ಇದು ಅಂತ. ಟೈಮ್ ಆಗುತ್ತೆ, ಟೌನ್ಗೆ ಹೋಗ್ಬೇಕು ಅಂತ ಮಾಡ್ತಾ ಇರ್ಬೇಕನ್ನೋ ಬಿಡಾಡಿ. ಮಾಡಿಬಿಡು. ಹಾಂ ಹೌದು. ನಡಿ ಬಾ, ಎದ್ದು ಬಾ. ಅಯ್ಯೋ ಪಾಪ, ಶಾಂತಕ್ಕ ಆಗಾಗ ಮೈಗೆ ಹೋಗೋದ್ರಿಂದ ಗೌರಮ್ಮ ಅತ್ತೆಯವ್ರಿಗೆ ತಲೆ ತುಂಬಾ ನೋಯ್ತಾ ಇದೇನೋ.